ಶರಣಂ ಕಾರಣ ಭಾವನ ಭವಮೇ ತಾತ ಸದಾಲಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಶರಣಂ ಕಾರಣ ಭಾವನ ಭವಮೇ ತಾತ, ನನಗೆ ಶರಣಾಗು. ಇದು ಒಳ್ಳೆ ತಮಾಷೆ ಅಲ್ವ, ದೇವರಿಗೆ ನಾವು ಶರಣಾಗುವುದಲ್ಲ, ದೇವರ ಹತ್ರ ಹೇಳೋದು ನೀನು ನನಗೆ ಶರಣಾಗು ಅಂತ. ಆದ್ರೆ ನಿಜವಾಗಿ ಕನ್ನಡದಲ್ಲಿ ಶರಣಾಗೋದು ಅಂತ ತಪ್ಪು ಅರ್ಥದಲ್ಲಿ ಪ್ರಯೋಗ ಇದೆ. ಶರಣ ಅಂದ್ರೆ ಸಂಸ್ಕೃತದಲ್ಲಿ ಎರಡು ಅರ್ಥ, ಒಂದು ಮನೆ ಅಂತ ಅರ್ಥ, ಮತ್ತೊಂದು ಅಂದ್ರೆ ಶೆಲ್ಟರ್ ಆಶ್ರಯ, ಮತ್ತೊಂದು ರಕ್ಷಕ ಅಂತ ಅರ್ಥ. ನೀನು ನನಗೆ ಶರಣನಾಗು ಅಂದ್ರೆ ನೀನು ನನಗೆ ಆಶ್ರಯನಾಗು, ನನಗೆ ನೀನು ನೆಲೆಯಾಗು, ಆಸರೆಯಾಗು, ಮತ್ತೆ ನೀನು ನನಗೆ ರಕ್ಷಕನಾಗು ಅಂತ. ಹೊರತು ಭಗವಂತನಿಗೆ ನಾವು ಶರಣಾಗುವುದು ಸಾಧ್ಯವೇ ಇಲ್ಲ, ಭಗವಂತನೇ ನಮಗೆ ಶರಣ ಆಗಬೇಕು. ಶರಣ ಆಗುವುದು ಅಂದ್ರೆ ಭಗವಂತ ನಮಗೆ ಶರಣನಾಗುವುದು ಅಂದ್ರೆ ಭಗವಂತನೇ ನನಗೆ ಆಶ್ರಯ, ಭಗವಂತನೇ ನನಗೆ ರಕ್ಷಕ ಅಂತ ತಿಳ್ಕೊಳ್ಳುವ ಅನುಸಂಧಾನ. ರಕ್ಷತೀತ್ಯೇವ ವಿಶ್ವಾಸ, ಶರಣಾಗತಿ. ನಾವು ಭಗವಂತನೇ ಶರಣ ಅಂತ ತಿಳ್ಕೊಂಡು ಭಗವಂತನಿಗೆ ನಮ್ಮನ್ನ ಒಪ್ಪಿಸಿಕೊಳ್ಳುವುದು ಶರಣಾಗತಿ. ಹಾಗಾಗಿ ಶರಣಂ ಭವ ತಾತ ಸದಾ ಅಲಂ ಶರಣಂ ಭವ, ನೀನು ನನಗೆ ಯಾವಾಗಲೂ ಆಶ್ರಯನಾಗು, ಯಾವಾಗಲೂ ರಕ್ಷಕನಾಗು, ಮತ್ತು ಅಲಂ ಪೂರ್ಣ ಪ್ರಮಾಣದಿಂದ ಪರಿಪೂರ್ಣ ರಕ್ಷಣೆ ನಿನ್ನಿಂದ ಸಿಗಬೇಕು, ಅಲ್ಪ ಪ್ರಮಾಣದ ರಕ್ಷಣೆ ಅಲ್ಲ. ಪರಿಪೂರ್ಣವಾದ ಸಾರ್ವಕಾಲಿಕವಾದ ಶರಣ ಆಶ್ರಯ ಮತ್ತು ರಕ್ಷಕ ಆಗಬೇಕು ಅಂದ್ರೆ ಯಾವಾಗ ಗೊತ್ತೋ, ಇದು ಪರಿಪೂರ್ಣ ಪ್ರಮಾಣದ ರಕ್ಷಣೆ ಮತ್ತು ಪರಿಪೂರ್ಣ ಪ್ರಮಾಣದ ಆಶ್ರಯ ಮೋಕ್ಷದಲ್ಲಿ ಮಾತ್ರ. ಅದರಿಂದ ನೀನು ಮೋಕ್ಷಪ್ರದನಾಗು ಅಂತ ಅನ್ನುವ ಪ್ರಾರ್ಥನೆ. ಯಾರು ಭಗವಂತ ಅಂದ್ರೆ ಇಲ್ಲಿ ತಾತ ಅಂತ ಹೇಳ್ತಾರೆ. ತಾತ ಅಂತಂದ್ರೆ ತಂದೆ ಅಂತ ಅರ್ಥ. ಕನ್ನಡದಲ್ಲಿ ತಾತ ಅಂದ್ರೆ ಅಜ್ಜ, ಸಂಸ್ಕೃತದಲ್ಲಿ ತಾತ ಅಂದ್ರೆ ತಂದೆ, ಅಜ್ಜ ಅಲ್ಲ, ಅವನು ತಂದೆ, ಅವರು ತಾತ ಅಂತ. ತಂದೆ ತಂದೆ ತಾತ ಅಂತಾರೆ. ಅದು ಭಾಷಾ ಜ್ಞಾನ ಇಲ್ಲದೆ ಬಂದಿರತಕ್ಕಂಥ ತಪ್ಪು ಬಳಕೆ. ನಿಜವಾಗಿ ತಾತ ಅಂತಂದ್ರೆ ತಂದೆ ಅಂತ ಅರ್ಥ. ಆಚಾರ್ಯರು ಭಗವಂತನನ್ನು ತಾತ ಅಂತ ಕರೆಯುವುದು ಯಾಕಂದ್ರೆ ಬ್ರಹ್ಮಣ ಪಿತರಂ ಒಂದೇ ಶಂಕರಸಿ, ಹಿಂದೆ ನಾವು ನೋಡಿದ್ದೇವೆ. ಆಚಾರ್ಯ ಬ್ರಹ್ಮದೇವರಿಗೆ ನೇರ ತಂದೆ, ಪ್ರಾಣದೇವರಿಗೆ ನೇರ ತಂದೆ, ಅದನ್ನ ದೇವರನ್ನ ತಾತ ಅಂತ, ನೀನು ನನ್ನ ತಂದೆ ಅಂತ ಕರೀತಾರೆ. ಆಮೇಲೆ ತಾತ ಅಂತ ಅನ್ನೋದು ಕನ್ನಡದಲ್ಲಿ ನಾವು ಒಂದು ಶಬ್ದವನ್ನ ದೊಡ್ಡವರಿಗೂ ಬಳಸ್ತೇವೆ, ಸಣ್ಣವರಿಗೂ ಬಳಸ್ತೇವೆ. ಅಪ್ಪ ಅನ್ನೋ ಶಬ್ದ, ತಂದೆಯನ್ನು ಅವ್ರು ನಮ್ಮ ಅಪ್ಪ ಅಂತ. ಒಂದು ಮಕ್ಕಳು ಬಂದ್ರೆ ಏನಪ್ಪಾ ಚೆನ್ನಾಗಿದ್ಯಾ, ಬಾ ಅಪ್ಪ ಇಲ್ಲಿ. ಆ ಅಪ್ಪ ಅನ್ನೋ ಶಬ್ದವನ್ನ ತಂದೆಗೂ ಕರಿತೇವೆ, ಮಕ್ಕಳಿಗೂ ಕರಿತೇವೆ. ಹಾಗೆ ಸಂಸ್ಕೃತದಲ್ಲಿ ತಾತ ಅನ್ನೋದನ್ನ ಮಕ್ಕಳನ್ನು ಪ್ರೀತಿಯಿಂದ ಕರೆಯುವಾಗಲೂ ತಾತ ಅಂತ ಕರೆಯೋದು. ಅದು ಅದರಿಂದ ಕನ್ನಡದಲ್ಲಿ ಬಂದಿರೋದು. ದೇವರನ್ನ, ದೊಡ್ಡವರನ್ನ, ತಂದೆಯನ್ನು ತಾತ, ಚಿಕ್ಕ ಮಕ್ಕಳನ್ನು ತಾತ, ಆಗಚ್ಚ ಬಾ ಮಗು ಅಂದಾಗ ಅಪ್ಪ ಇಲ್ಲಿ ಬಾ ತಾತ ಅಂತ ಕರೀತಾರೆ. ಹಾಗೆ ಭಗವಂತನನ್ನ ಪ್ರೀತಿಯಿಂದ ದೊಡ್ಡವರನ್ನು ಕರೆಯುವುದು, ಸಣ್ಣವರನ್ನು. ಹಾಗೆ ಒಂದು ಪ್ರೀತಿಯಿಂದ ಸಂಬೋಧನೆ ಮಾಡುವಾಗ ಸಂಸಲಿ ತಾತ ಅಂತಾರೆ. ಅದರ ಹಿಂದೆ ಇರತಕ್ಕಂಥದ್ದು ಬಾರಪ್ಪ ಅಂತ ಭಗವಂತನನ್ನ ಒಂಥರ ಸಂತೈಸೋದು. ಬಾರಪ್ಪ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳುವಾಗ ಅಲ್ಲಿ ತಂದೆ ಅನ್ನೋದೇ ಅಲ್ಲ, ಅದೊಂದು ಪ್ರೀತಿಯ ಸಂಬೋಧನೆ ತಾತ ಅನ್ನೋದು. ಅದರ ಜೊತೆಗೆ ತಂದೆಯೂ ಹೌದು. ಶರಣಂ ಕಾರಣ ಭಾವನ ಭವ ಮೇ ತಾತ, ಮೇ ತಾತ ಮೇ ಶರಣಂ ಭವ, ನನಗೆ ಶರಣಾಗು. ಯಾಕೆಂದ್ರೆ ಮೇ ತಾತ ನನ್ನಪ್ಪ ನೀನು, ನೀನು ನನ್ನ ಖಾಸ ಅಪ್ಪ, ನೇರ ಅಪ್ಪ ನೀನು. ಮೇ ತಾತ ಭವ, ಎಂಥವನು ಅಂದ್ರೆ ಕಾರಣ ಭಾವನ. ಕಾರಣ ಅಂದ್ರೆ ಎಲ್ಲಕ್ಕೂ ಕೂಡ ಕಾರಣನಾದವ. ಆಮೇಲೆ ಭಾವನ ಅಂದ್ರೆ ಎಲ್ಲವನ್ನೂ ಸೃಷ್ಟಿ ಸ್ಥಿತಿ ಸಂಹಾರ ಭಾವನೆತ್ಯಭಿಧೀಯತೆ ಅಂತ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣ ಅಂತ ಅರ್ಥ. ಭಾವನ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ. ಅಲ್ಲಿ ಭಾವನ ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವ ಅಂತ. ಅದನ್ನೇ ಇಲ್ಲಿ ಸಂಬಂಧ ಮಾಡ್ತಾರೆ. ನೀನು ಎಲ್ಲಕ್ಕೂ ಕಾರಣ, ಅಷ್ಟೇ ಅಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ವಿಶೇಷ ಕಾರಣ. ಕಾರಣ ಭಾವನ, ಕಾರಣ ಭಾವನ ಒಂದೇ ಶಬ್ದ ಮಾಡೋಣ ಈಗ. ಎಲ್ಲ ಜಗತ್ತಿನ ಕಾರಣರಾಗಿರ್ತಕ್ಕಂಥ ದೇವತೆಗಳಿಗೂ ಮತ್ತು ಕಾರಣವಾಗಿರ್ತಕ್ಕ ಸಂಗತಿಗಳಿಗೂ ನೀನು ಭಾವನ. ಅದರ ಹಿನ್ನೆಲೆಯಲ್ಲಿ ನಿಂತು ಜಗತ್ತಿಗೆ ಕಾರಣಭೂತವಾದ ಶಕ್ತಿಗಳಿಗೂ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕವ ನೀನು. ಅದರಿಂದ ನೀನು ಕಾರಣ ಭಾವನ, ಕಾರಣಗಳಿಗೂ ಕಾರಣ ಅಂತ ಅರ್ಥ. ಆಮೇಲೆ ಜಗತ್ತಿನ ಕಾರಣಗಳಾಗಿರತಕ್ಕಂಥ ದೇವತೆಗಳಲ್ಲಿ ಅವರು ಹೇಗೆ ನಡ್ಕೊಳ್ಬೇಕು ಅದಕ್ಕೆ ತಕ್ಕಂತೆ ಅವರಲ್ಲಿ ಆ ಭಾವವನ್ನು ನಯತಿ, ಆ ಭಾವನೆಯನ್ನು ಹುಟ್ಟಿಸುವವನು, ಆ ಚಿಂತನೆಯನ್ನು, ಆ ಯೋಚನೆಯನ್ನು ಅವರಲ್ಲಿ ಕೊಡತಕ್ಕಂಥ ನೀನು. ಅಷ್ಟೇ ಅಲ್ಲ ಕಾರಣ. ಕಾರಣ ಅಂದ್ರೆ ಏನು ಗೊತ್ತಾ? ರಣ ಅಂದ್ರೆ ಯುದ್ಧ, ಕಾರಣ ಅಂದ್ರೆ ಕೆಟ್ಟ ಯುದ್ಧ. ಸಂಸ್ಥೆಯಲ್ಲಿ ಕಾಪಥ, ಪಥ ಅಂದ್ರೆ ದಾರಿ, ಕಾಪಥ ಅಂದ್ರೆ ಕೆಟ್ಟ ದಾರಿ, ಪೇಟೆಯ ರಸ್ತೆಗಳು. ಅದು ಕೊಳಕು ರಸ್ತೆಗೆ ಕಾಪಥ ಅಂತಾರೆ. ಒಳ್ಳೆ ಕ್ಲೀನ್ ಆಗಿದ್ದ ರೋಡ್ ಇದ್ರೆ, ಅಮೆರಿಕಾದ ರಸ್ತೆ ಆಗಿದ್ರೆ ಅದು ಸುಪಥ. ಅದು ಭಾರತದ ರಸ್ತೆಗಳಾದ್ರೆ ಕಾಪಥ. ಅದು ನಂದ್ಯಾಲದ ರಸ್ತೆ ಆದ್ರೆ ಶುದ್ಧ ಕಾಪಥ. ಅದನ್ನ ಕಾಪಥ ಅಂದ್ರೆ ಕೆಟ್ಟ ರಸ್ತೆ ಅಂತ. ಅದನ್ನ ಕಾರಣ ಅಂದ್ರೆ ಕೆಟ್ಟ ಯುದ್ಧ ಅಂದ್ರೆ ಯಾವುದದು?
ಎಲ್ಲ ರಾವಣ ಯುದ್ಧದಲ್ಲಿ ರಾವಣ ಮಾಡಿದ್ದು ಕೆಟ್ಟ ಯುದ್ಧ, ದುಷ್ಟ ಬುದ್ಧಿಯಿಂದ ಮಾಡಿದ ಯುದ್ಧ. ಯುದ್ಧ ಒಂದೇ, ಪಾಂಡವರ ವಿರುದ್ಧ ದುರ್ಯೋಧನ ಮಾಡಿರತಕ್ಕಂಥದ್ದು ಕಾರಣ, ಕುತ್ಸಿತವಾದ ಯುದ್ಧ. ಯಾಕಂದ್ರೆ ದುಷ್ಟ ಬುದ್ಧಿಯಿಂದ ಮಾಡಿದ ಯುದ್ಧ. ಆ ಯುದ್ಧದಲ್ಲಿ ನೆರೆದ ಎಲ್ಲರನ್ನ ಭಾವಯತಿ ಸಂಹರತೀತಿ ಕಾರಣವನ್ನು 18 ಅಕ್ಷೌಹಿಣಿಯನ್ನ ಆ ಕುತ್ಸಿತವಾದ ಯುದ್ಧವನ್ನು ನೆಪವಾಗಿಟ್ಟುಕೊಂಡು 18 ಅಕ್ಷೌಹಿಣಿಯ ಕಥೆ ಮುಗಿಸಿದವ ಕಾರಣ ಭಾವನ. ಆಮೇಲೆ ಆ ಕುತ್ಸಿತರಣದಲ್ಲಿ ಯಾರ್ಯಾರಿಗೆ ಏನೇನು ಭಾವನೆ ಕೊಡಬೇಕು ಅವರವರಿಗೆ ಹೋರಾಡುವಂತಹದ್ದು ಒಳ್ಳೆಯ ಭಾವನೆಯ ಕೆಟ್ಟ ಭಾವನೆಯನ್ನು ಕೊಟ್ಟವ ಕಾರಣ ಭಾವನ. ಹೀಗೆ ಭಾವನೆ ಕೊಟ್ಟು ಆ ಯುದ್ಧದಲ್ಲಿ ರಕ್ಷಿಸಬೇಕಾದವರನ್ನು ರಕ್ಷಿಸಿದವ, ಕೊಲ್ಲಬೇಕಾದವರನ್ನ ಕೊಂದವ. ಆಮೇಲೆ ಅದನ್ನ ಪಾಲನೆಯ ಒಂದು ಭಾವನಾ ಅಂದ್ರೆ ಸ್ಥಿತಿ ಸಂಹಾರ ಎರಡೂ ಉಂಟು. ಪಾಂಡವರನ್ನ ಭಾವಯತಿ ರಕ್ಷಯತಿ, ಕೌರವರನ್ನ ಭಾವಯತಿ ನಾಶಯತಿ. ಕೌರವರ ಪಡೆಯನ್ನ, ಪಾಂಡವರ ಪಡೆಯನ್ನೂ ಸಂಹಾರ ಮಾಡಿ ಪಾಂಡವರನ್ನ ಮಾತ್ರ ಉಳಿಸಿದವ. ಎಲ್ಲ ಹೋಗಿದ್ದಾರೆ, ಇವ್ರ ಕಡೆಯಿಂದ 7 ಲಕ್ಷ, ಇವ್ರು 5 ಜನ ಮಾತ್ರ ಉಳಿದದ್ದು, ಮಕ್ಕಳು ಕೂಡ ಸತ್ತಿದ್ದಾರೆ. ಅದರಿಂದ ಎಲ್ಲರನ್ನು ಸಂಹಾರ ಮಾಡಿ ಯಾರನ್ನು ರಕ್ಷಿಸಬೇಕು ಅಂಥವ್ರನ್ನ ಮಾತ್ರ ರಕ್ಷಿಸಿದವ ಕಾರಣ ಭಾವನ. ಭವಮೇ ತಾತ ಸದಾಲಂ ಅಂತ ನೀನು ಸದಾಲಂ ಚರಿತಂ ಜ್ಞಾಪ್ಯ. ಸದಾ ಅಲಂ ಅಂತ ಯಾವಾಗಲೂ ಪೂರ್ಣವಾದ ಶರಣ ಆಶ್ರಯನಾಗುವಂತ ಒಂದು ಅರ್ಥ ಹೇಳಿದೆ. ಇನ್ನೊಂದು ಸದಾಲಂ ಚರಿತಂ, ಅಲ್ಲಿಗೆ ಅನ್ವಯ ಅಂದ್ರೆ ಸಜ್ಜನರಿಗೆ ಆಶ್ರಯವಾದ, ಸತ್ ಆಲಂ ಸಜ್ಜನರಿಗೆ ಆಶ್ರಯವಾಗಿರತಕ್ಕಂಥ ನಿನ್ನ ಚರಿತ್ರೆ ಅನ್ನೊಂದು ಮುಂದೆ ಚರಿತಂ ಅನ್ನೋದಕ್ಕೆ ವಿಶೇಷಣ. ಹೀಗೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. 7 ಪದ್ಯಗಳಲ್ಲಿ ಬರೇ ಭಗವಂತನ ಭಕ್ತಿಯ ಪ್ರಾರ್ಥನೆ ಮಾಡಿ, ಇನ್ನು ಮುಂದೆ 18 ಪದ್ಯಗಳಲ್ಲಿ 18 ಅಲ್ಲ, ಇನ್ನು ಮುಂದೆ 11 ಪದ್ಯಗಳಲ್ಲಿ 11ರಲ್ಲಿ 10 ಪದ್ಯ, 11ನೇ ಪದ್ಯ ಉಪಸಂಹಾರದ್ದು. ಒಟ್ಟಿಗೆ 11 ಪದ್ಯಗಳಿದೆ. 19 ಪದ್ಯ ಉಪಸಂಹಾರ ಸೇರಿ ಇನ್ನು 11 ಪದ್ಯಗಳಲ್ಲಿ ಭಗವಂತನನ್ನ ಪಾದದಿಂದ ಕೇಶದ ತನಕ ವರ್ಣನೆ ಮಾಡ್ತಾರೆ. ಇಷ್ಟು ತನಕ ಆ ಭಗವಂತನ ಸಮಷ್ಟಿಯಾಗಿ ಭಗವಂತನ ಗುಣಗಳ ಅನುಸಂಧಾನ ಮಾಡಿ ನೀನು ಗುಣಾತೀತ ಅಂತಂದ್ರು. ಆಗ ಒಂದು ಸಂಶಯ ಬಂತು. ನಮ್ಮ ದೇಹ ಉಂಟಲ್ಲ, ಪ್ರತಿಯೊಬ್ಬನ ಶರೀರ ಅದು ಪಂಚಭೂತಗಳಿಂದ ನಿರ್ಮಾಣವಾದದ್ದು, ತ್ರಿಗುಣಗಳಿಂದ ನಿರ್ಮಾಣ ಆದದ್ದು. ಯಾಕಂದ್ರೆ ಯಾರ ದೇಹ ಆದರೂ ಅದು 3 ಇರಲೇಬೇಕು: ಮಣ್ಣು, ನೀರು, ಬೆಂಕಿ. ದೇಹ ಅಂತಲ್ಲ, ಪ್ರಪಂಚದಲ್ಲಿ ಯಾವ ವಸ್ತು ಆಗಬೇಕಾದ್ರೆ ಈ 3 ಇರಲೇಬೇಕು: ಮಣ್ಣು, ನೀರು, ಬೆಂಕಿ. ಮಣ್ಣು ಅಂದ್ರೆ ತಮೋಗುಣ, ನೀರು ಅಂದ್ರೆ ರಜೋಗುಣ, ಬೆಂಕಿ ಅಂದ್ರೆ ಸತ್ವಗುಣ. ಅದರಿಂದ ತ್ರಿಗುಣಾತ್ಮಕವಾದ ದೇಹ. ಭಗವಂತ ತ್ರಿಗುಣಾತೀತ, ಆದ್ರಿಂದ ಅವನಿಗೆ ಒಂದು ಆಕಾರ ಇರುವುದು ಸಾಧ್ಯ ಇಲ್ಲ ಅಂತ ಒಂದು ಶಂಕಾ ಬಂತು. ಆಮೇಲೆ ಭಗವಂತನ ಆಕಾರವನ್ನು ವರ್ಣಿಸಿ ಮಾಡ್ತಾರೆ. ನೀನು ತ್ರಿಗುಣಾತೀತ ಆದರೂ ಕೂಡ ನೀನು ನಿರಾಕಾರ ಅಲ್ಲ. ಯಾಕೆಂದ್ರೆ ನೀನು ಸತ್ವರಜಸ್ತಮೋ ಗುಣಗಳ ದೇಹ ಅಲ್ಲ, ಜ್ಞಾನಾನಂದಾದಿ ಗುಣಗಳ ಸ್ವರೂಪ ನಿನ್ನದು. ಅದರಿಂದ ಜ್ಞಾನಾನಂದಾದಿ ಗುಣಮಯವಾದಂಥ ನಿನ್ನ ಶರೀರದ ದರ್ಶನವನ್ನು ನನಗೆ ಕೊಡು, ಅದರ ಮಹಿಮೆಯನ್ನು ನಾನು ತಿಳಿಸು ಅಂತ ಮುಂದೆ ಭಗವಂತನ ಸ್ವರೂಪ ದೇಹದ ವರ್ಣನೆಯನ್ನ ಮುಂದೆ 10 ಪದ್ಯಗಳಲ್ಲಿ ಮಾಡ್ತಾರೆ. ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು ಪ್ರಸ್ತಾವನೆಯಾಗಿ 7 ಮಂತ್ರಗಳ ಮೂಲಕ ಅವರು ಭಗವಂತನ ಸಮಷ್ಟಿ ಪ್ರಾರ್ಥನೆಯನ್ನು ಮಾಡುವುದರ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಮುಗಿಸೋಣ. ಮತ್ತೆ ನಾಳೆ 6 ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.